ಸರಿಯಾಗಿ ಕೊಟ್ರು. ಎಲ್ಲೋದ್ರು ಹೊಡ್ತಾ ತಪ್ಪಿಲ್ಲ, ಆರಂಭ ನನಗೆ ಸಿಕ್ಕಲ್ಲ. ಪಟೇಲ ಇಲ್ಲಿಗೆ ಯಾಕೆ ಬಂದ? ಇರ್ಲಿ, ಮಾಡ್ತೀನಿ. ಕರ್ನಾಟಕ ರಾಜ್ಯ ಲಾಟ್ರಿ, ಕರ್ನಾಟಕ ರಾಜ್ಯ ಲಾಟ್ರಿ, ನಾಳೆ ಡ್ರಾಪ್, ಬಂಪರ್ ಡ್ರಾಪ್, ಭಾಗ್ಯಲಕ್ಷ್ಮಿ, ಗಜಲಕ್ಷ್ಮಿ, ಮಹಾಲಕ್ಷ್ಮಿ. ಕರ್ನಾಟಕ ರಾಜ್ಯ ಲಾಟ್ರಿ ನೋಡಿ ಸ್ವಾಮಿ, ಒಂದು ಟಿಕೆಟ್ ತಗೊಳ್ಳಿ ಸ್ವಾಮಿ. ಹೋಗೋಗಯ್ಯ, ಇರೋ ದುಡ್ಡೆ ಖರ್ಚು ಮಾಡಕ್ಕಾಗ್ದಲ್ಲ ಗೋಣಿ ಚೂದ ಕಟ್ಟಿ ಅಟ್ಟೆ ಮೇಲೆ ಹಾಕಿದ್ರೆ ಹೋಗಯ್ಯ ಅಂದ್ರೆ ನಾಳೆ ಬಂಪರ್ ಡ್ರಾ ಒಂದು ಲಾಟ್ರಿ ತಗೊಳ್ಳಿ ಸ್ವಾಮಿ. ಹೌದು, ಈ ಧ್ವನಿ ಎಲ್ಲೋ ಕೇಳ್ದಂಗಾಯ್ತಲ್ಲ. ಒಬ್ರು ವಾಯ್ಸ್ ಇದ್ದಂಗೆ ಇನ್ನೊಬ್ರು ವಾಯ್ಸ್ ಇರಕ್ಕೆಲ್ವಾ ಪಟೇಲಪ್ಪ? ಪಟೇಲಪ್ಪ? ನಾನ್ ಪಟೇಲ ನಿಂಗೆ ಹೆಂಗ ಹಾಕಿರೋ ಡ್ರೆಸ್ಸು, ಕೊಡೆ, ಶಾಲು ಇವೆಲ್ಲ ನೋಡಿ ಹಂಗಂದೆ. ಹಂಗ ನಮ್ಮೂರ್ನಾಗೆ ಒಬ್ಬ ಸಣ್ಣ ಅಂತ ಇದ್ದ. ಅವನು ನಮ್ಮೂರ್ ಬಿಟ್ಬಿಟ್ಟು ಈ ಬೆಂಗಳೂರು ಪಟ್ಟಣಕ್ ಬಂದು ಲಾಟ್ರಿ ಟಿಕೆಟ್ ಮಾಡ್ತಾವನಂತೆ. ಆ ಲೋಪರ್ ನನ್ ಮಗ, ನಿನ್ಗೇನಾದ್ರು ಗೊತ್ತಾ? ತುಂಬಿದ ಜಾತ್ರೆಯಲ್ಲಿ ತುಂಡಂಗೇನ್ ಕಂಡ ಅನ್ನಂಗೆ ಈ ಬೆಂಗಳೂರು ಪಟ್ಟಣದಲ್ಲಿ ಆ ಸಣ್ಣ ಎಲ್ ಸಿಗ್ತಾನೆ ಪಟೇಲಪ್ಪ? ಸರಿ, ಅವನಿಗೂ ನಿಮ್ಗೂ ಏನ್ ಸಂಬಂಧ? ಅದೊಂದ್ ದೊಡ್ಡ ಕತೆ ಬಿಡಯ್ಯ. ಆ ಸಣ್ಣ ನೋಡಿದ್ನಲ್ಲ, ಅವನು ನಾನು ನಮ್ಮ ಹಳ್ಳಿಯಾಗೆ ಒಂದೇ ಹುಡುಗಿಗೆ ಡಬ್ಬ ಹೊಡಿತಿದ್ವಿ ಇಬ್ರು. ಆ ನನ್ ಮಗ ನನಗೂ ನನ್ನ ಹೆಂಡತಿಗೂ ಜಗಳ ತಂದಿಟ್ಬಿಟ್ಟ. ಇದಾಗಿ ಸ್ವಲ್ಪ ದಿವಸಕ್ಕೇನೆ ನಾವು ಡವ್ ಹೊಡಿತಿದ್ವಲ್ಲ, ಆ ಹುಡುಗಿ ಗಂಡ ಬಂದು ಆ ಹುಡುಗಿನ ಊರ್ ಕರ್ಕೊಂಡು ಹೋಗ್ಬಿಟ್ಟ. ಅವಳು ಯಾವಾಗ ಊರ್ ಬಿಟ್ಬಿಟ್ರು, ಈ ನನ್ ಮಗ ಕುಡಿಯೋದ್ ಜಾಸ್ತಿ ಆಗ್ಬಿಟ್ಟು ಹುಚ್ಚಿನ ಆಗ್ಬಿಟ್ಟ. ಅವನು ಎಲ್ಲಿ ಹಾಳಾಗೋಗ್ಬಿಡ್ತಾನಂತ ಆ ಹುಡುಗಿ ಬರ್ದಂಗೆ ಒಂದು ಕಾಚಿಗ ಗೀಚ್ ಹಾಕ್ಬಿಟ್ಟೆ. ನೀವು ಬೆಂಗಳೂರು ಬಾ ಅಂತ. ಆವತ್ತು ನನ್ನ ಮಗ ನಮ್ಮೂರ್ ಬಿಟ್ಟೋನು ಇಲ್ಲಿ ಗಂಟ ನನ್ನ ಮಗನ್ ಮಕಾನೇ ಪತ್ತೆಲ್ಲ ಕಣಯ್ಯ. ಪಟೇಲಪ್ಪ, ಆ ಸಣ್ಣ ನಾನೇ. ನನ್ನ ತಾಯಿ ನಾನು ಚಿಕ್ಕವನಿರುವಾಗಲೇ ಸತ್ತೋದ್ಲು. ನಿನ್ ಮಗ ನೋಡಕ್ಕೆ ನಂತರನೇ ಇದ್ದಾನ? ನೋಡು, ಮರ್ಯಾದೆಯಾಗಿ ಇಲ್ಲಿಂದ ಹೊರಟೋಗು, ಇಲ್ಲ ಅಂದ್ರೆ ನಾಲ್ಕು ಹೊಡೆದು ಓಡಿಸ್ಬೇಕಾಗುತ್ತೆ, ಗೊತ್ತಾಯ್ತಾ? ಸಸಿನ ಮರ ಮಾಡಿದ್ರೇನೆ ಕಣೋ ಫಲ ಪಡೆಯೋಕ್ಕಾಗೋದು. ಇವತ್ತು ನಾವು ನಿನಗೋಸ್ಕರ ದುಡಿದ್ರೆ ನಾಳೆ ನೀನ್ ನಮಗೋಸ್ಕರ ದುಡಿಯೋದಿಲ್ವೇನೋ? ಅವ್ವ, ನೀವೆಲ್ಲ ನನಗೋಸ್ಕರ ಇಷ್ಟೊಂದು ಕಷ್ಟಪಡ್ತಿರೋದು ನೋಡಿದ್ರೆ ಕಾಲೇಜ್ ಬಿಟ್ಬಿಡ್ಬೇಕು ಅನ್ಸುತ್ತೆ ಕಣವ. ರವಿ, ಮನೆ ಕಡೆ ಹಂಗೆ ಹಿಂಗೆ ಅಂತ ತಲೆ ಕೆಡಿಸ್ಕೋಬೇಡ. ನಿನ್ ಗಮನ ಏನೇ ಇದ್ರೂ ಓದಿನ ಕಡೆ ಇರ್ಲಿ, ಗೊತ್ತಾಯ್ತಾ? ಜನ ಹಣಕ್ಕೋಸ್ಕರ ಎಂತೆಂತ ನಾಟಕ ಆಡ್ತಾರೆ ನೋಡೆ. ಇವಳೆಲ್ಲೋ ತಲೆ ಕೆಟ್ಟು ಬಂದಿರ್ಬೇಕು. ಹೊಟ್ಟೆಗಿಲ್ದೆ ಈಗ ಆಡ್ತಾಳೆ ಅನ್ಸುತ್ತೆ. ರಾತ್ರಿ ಉಳಿದಿರೋ ತಂಗಳನ್ನ ಇದ್ರೆ ಕೊಟ್ಕೊಳ್ಸಿ ಹೋಗ್ಲಿ. ಇಷ್ಟೆಲ್ಲ ಆದ್ಮೇಲೆ ನಾನು ಮತ್ತೆ ಊರಿಗೋದ್ರೆ ಚೆನ್ನಾಗಿರಲ್ಲ. ಈಗ ರಾಜ ಕಾಂಟ್ರಾಕ್ಟ್ ಆಗಿರ್ತಾನೆ, ಅವನ್ನು ಗೌರಿನು ಸುಖವಾಗಿ ಇಟ್ಕೊಂಡಿರ್ತಾನೆ. ಅವರೆಲ್ಲ ನನ್ನನ್ನು ಕೆಟ್ಟವನು ಅಂತ ತೀರ್ಮಾನ ಮಾಡಿ ಮರ್ತ್ಬಿಟ್ಟಿರ್ತಾರೆ. ಈ ಪರಿಸ್ಥಿತಿಲಿ ನಾನು ಮತ್ತೆ ಹಳ್ಳಿಗೆ ಹೋಗಿ ಅವ್ರ ನೆಮ್ಮದಿ ಹಾಳು ಮಾಡೋದಕ್ಕಿಂತ ನಾನು ಸಾಯೋದೇ ಮೇಲು. ಎಸ್, ಕರೆಕ್ಟ್.